ಎವ್ರಿವಾನ್, ವೆಲ್ಕಮ್ ಟು ಗ್ಲೆನ್ಸೀಸ್ ವ್ಲಾಗ್ಸ್. ಹೇಗಿದ್ದೀರೆಲ್ಲರೂ? ನೀವೆಲ್ಲ ಸುಶ್ರಾಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ನಾನು ಆದಿತ್ಯವಾರ ಹಾಗೆಯೇ ಸೋಮವಾರದ ವ್ಲಾಗನ್ನು ಒಟ್ಟಿಗೆ ಹಾಕಿಬಿಟ್ಟು ವ್ಲಾಗನ್ನು ಮಾಡ್ಕೊಳ್ತಾ ಇದ್ದೀನಿ. ಆದಿತ್ಯವಾರದ ದಿನ ನಾವು ತುಂಬ ಮಜವಾಗಿ ಕಳೆದ್ವಿ. ಯಾಕಂತ ಹೇಳಿದರೆ ನಮ್ಮ ಚರ್ಚ್ ವತಿಯಿಂದ ಇವತ್ತಿನ ದಿನ ನಾನು ಹಳ್ಳಿ ಜೀವನದ ಅದ್ಭುತ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕಿದ್ದೀನಿ. ಇವತ್ತು ನಮ್ಮ ಊರಿನ ಕೆಸರಿನ ಗದ್ದೆಯಲ್ಲಿ ಆಟ, ನಗು, ಕುಣಿತ, ಓಟ, ಜಾರಾಟ ಎಲ್ಲ ಇತ್ತು. ತುಂಬ ಖುಷಿ ಆಯಿತು ಇವತ್ತಿನ ದಿನವನ್ನು ನಾವು ಸ್ಪೆಂಡ್ ಮಾಡಿರುವಂಥದ್ದು. ನೋಡಿದ್ರಲ್ಲ, ಇಲ್ಲೊಬ್ಬ ಹಿರಿಯರು ಯಾವ ರೀತಿ ನಮ್ಮ ಹಳೆಯ ಹಾಡುಗಳನ್ನು, ಪದ್ಧತಿಯ ಹಾಡುಗಳನ್ನು ಹಾಡಿಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ರು ಅಂತೇಳಿ. ಅದೇ ರೀತಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರು ಕೂಡ ತುಂಬ ಆಟೋಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ತುಂಬ ರೀತಿಯ ಆಟೋಟ ಇತ್ತು. ಇದರಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ ಅನ್ನೋದಕ್ಕಿಂತ ಎಷ್ಟು ಸರ್ತಿ ಬಿದ್ದಿದ್ದಾರೆ ಅನ್ನೋದೇ ಒಂದು ವಿಶೇಷತೆ. ಅಷ್ಟೊಂದು ನಮಗೆ ನಕ್ಕು ಸಾಕಾಗಿದೆ. ಈ ಕೆಸರು ಗದ್ದೆಯಲ್ಲಿ ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳು, ಹಳ್ಳಿ ಜನರು ಒಟ್ಟಿಗೆ ಸೇರಿ ಆಟವಾಡಿದ್ದೇ ನಿಜವಾದ ಮಜಾ. ಮಕ್ಕಳ ಆಟ ನೋಡಿದರೆ ನಮ್ಮ ಬಾಲ್ಯದ ನೆನಪುಗಳೇ ನಿಜವಾಗ್ಲೂ ನನಗೆ ನೆನಪಿಗೆ ಬರ್ತಾಯಿತ್ತು. ತುಂಬ ಮಂದಿ ಮಕ್ಕಳು ಇಲ್ಲಿ ನೀರಲ್ಲಿ ಆಗಿರ್ಬೋದು, ಕೆಸರಲ್ಲೆಲ್ಲ ಚೆನ್ನಾಗಿ ಓಡಾಟ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಜೋಶ್ವ ನೋಡ್ಬಹುದಿಲ್ಲ, ಅವನಿಗೆ ಇಷ್ಟೊಂದು ಮನಸ್ಸಿರಲಿಲ್ಲ ಇವತ್ತು ಬರಲಿಕ್ಕೆ, ಅಷ್ಟೊಂದು ಅವನಿಗೆ ಕೂಡ್ತಾ ಇರಲಿಲ್ಲ. ಆದರೂ ಕೂಡ ನಾನು ಕರ್ಕೊಂಡು ಬಂದಿದ್ದೆಲ್ಲ ಅಪರೂಪ ಸಿಗೋದಲ್ಲ ಅಂತ ಹೇಳಿ ನೋಡಲಿಕ್ಕೆ. ಹಾಗೆಯೇ ಅಲ್ಲಿ ಒಬ್ಬ ಅವನಿಗೆ ಫ್ರೆಂಡ್ ಸಿಕ್ಕಿದ್ದ. ಇಬ್ಬರು ಸಹ ಸೇರಿ ಇಲ್ಲಿ ಮೀನನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ನನಗೆಂದು ನಿಜವಾಗ್ಲೂ ನನ್ನ ಬಾಲ್ಯದ ನೆನಪೇ ಬರ್ತಾಯಿತ್ತು. ಅಷ್ಟೊಂದು ಗಮ್ಮತ್ತು ಮಾಡಿಬಿಟ್ಟು ಈ ಮಕ್ಕಳು ಮೀನನ್ನು ಹಿಡಿಯೋ ಸಾಹಸವನ್ನು ಮಾಡ್ತಾಯಿದ್ರು. ಆದರೆ ಸಿಕ್ಕಿದ್ದು ಕೇವಲ 2-3 ಮೀನಷ್ಟೇ. ಅಷ್ಟೊಂದು ಸುಲಭ ಇಲ್ಲಲ್ಲ ಮೀನನ್ನು ಹಿಡಿಯೋದು. ಆದರೂ ನೋಡಲಿಕ್ಕೆ ಏನೋ ಒಂಥರ ಮಜವಾಗಿತ್ತು ಮೀನನ್ನು ಹಿಡಿಯೋದು. ನಾನು ಯಾವುದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಆದರೆ ಇಲ್ಲಿ ತುಂಬ ಥರದ ತಿಂಡಿಗಳೆಲ್ಲ ಇತ್ತು. ಅದನ್ನು ಸ್ವಲ್ಪ ಎಂಜಾಯ್ ಮಾಡ್ಕೊಳ್ತಾ ಇದ್ವಿ ನಾನು ಮತ್ತು ಜೋಶ್ವ ಸೇರಿ. ಹಾಗೆಯೇ ಒಳ್ಳೆ ವೆದರ್ ಕೂಡ ಇತ್ತು, ಫುಲ್ ಬಿಸಿಲಿತ್ತು. ಇಲ್ಲಿ ಗೆದ್ದವರಿಗಿಂತ ಕೊಡುವ ಪ್ರಶಸ್ತಿಗಿಂತ ಜಾಸ್ತಿ ಟೈಮ್ ಯಾರೆಲ್ಲ ಬಿದ್ದಿದ್ದಾರೆ ನೋಡಿ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದರೆ ನಿಜವಾಗ್ಲೂ ಇನ್ನೂ ಮಜವಾಗಿರ್ತಿತ್ತೋ ಏನೋ. ಯಾಕಂತ ಹೇಳಿದರೆ ತುಂಬ ಸರ್ತಿ ಬಿದ್ದು ಎದ್ದು ಓಡಿದವರು ತುಂಬ ಮಂದಿ ಇದ್ದಾರೆ. ಅದನ್ನೇ ನೋಡೋದೇ ಒಂಥರ ಖುಷಿ. ಹಾಗೆಯೇ ಇಲ್ಲಿಯ ನೇಚರ್ ನೋಡ್ಬೋದು ಯಾವ ರೀತಿ ಇದೆ ಅಂಥೇಳಿ. ಎಲ್ಲ ಕಡೆ ನೀರಾಗಿರ್ಬೋದು, ಹಾಗೆಯೇ ಎಲ್ಲ ಕಡೆ ಹಚ್ಚ ಹಸಿರಾದಂಥ ವಾತಾವರಣ. ಹಾಗೆಯೇ ಮಕ್ಕಳು ಕೂಡ ನೋಡಿ ಯಾವುದೇ ಸ್ವಲ್ಪ ಗಲೀಜು ಅದು ಇದು ಅಂಥೇಳಿ ಮಾಡದೆ ಎಂಜಾಯ್ ಮಾಡಿ ಇಲ್ಲಿ ಆಟ ಆಡ್ತಾ ಇದ್ರು. ಇವನ್ ಜೋಶ್ವನ್ ಕ್ಲಾಸ್ಮೇಟೇ ನೋಡ್ಬೋದು. ಜೋಶ್ವನ್ಗೆ ನಾನು ನೀರಲ್ಲಿ ಇಳಿಸಲಿಲ್ಲ, ಯಾಕಂತ ಹೇಳಿದರೆ ಅವನಿಗೆ ಸ್ವಲ್ಪ ಕೊಡ್ತಾ ಇರಲಿಲ್ಲ, ನಾನು ಹೇಳಿದ್ದೆ ನೋಡಿ. ಆದರೂ ನಾನು ಕರ್ಕೊಂಡು ಬಂದಿದ್ದೆ. ಹಾಗೆ ಮಕ್ಕಳೆಲ್ಲ ಮಜವಾಗಿ ಆಟ ಆಡ್ತಾ ಇದ್ರು ನೋಡಿ. ಇಲ್ಲಿ ಯಾವ ರೀತಿ ಆಟ ಆಡ್ಕೊಳ್ತಾ ಇದ್ರು ಅಂತ ಹೇಳಿ. ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಆದ ಹಾಗೆಯೇ ಇಲ್ಲಿ ಅವರು ಒಳ್ಳೆ ಮಾಡಿ ಆಟ ಆಡ್ಕೊಳ್ತಾ ಇದ್ದಾರೆ. ಈ ಕೆಸರಿನ ಆಟ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ತುಂಬ ಎಂಜಾಯ್ ಕೂಡ ಮಾಡಿದೆ. ಇಂಥ ಒಂದು ಆಟವನ್ನು ಏರ್ಪಡಿಸುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಆದರೆ ನಮ್ಮ ಚರ್ಚ್ ವತಿಯಿಂದ ICYM ಮೆಂಬರ್ಸ್ ಆಗಿರ್ಬೋದು, ಹಾಗೆಯೇ ನಮ್ಮ ಸಹಾಯಕ ಆಗಿರ್ಬೋದು, ಹಾಗೆಯೇ ತುಂಬ ಮಂದಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಇಲ್ಲಿ ಏರ್ಪಡಿಸಿದ್ದಾರೆ. ತುಂಬ ಶ್ರಮವನ್ನು ಪಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗಂತೂ. ಹಾಗೆ ನಾನು ವಾಪಸ್ ಬಂದ ತಕ್ಷಣ ಕಿಚನ್ಗೆ ಹೋಗಿ 3-4 ದಿನಕ್ಕೆ ಆಗುವಷ್ಟು ಖಾರವನ್ನು ಕಡ್ದಿಡ್ತೀನಿ ಅಂತ ಹೇಳಿ ನಾನು ಇಲ್ಲಿ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ನನಗೆ ನಾಳೆಯಿಂದ
ಆಫೀಸಿಗೆ ಜಾಯ್ನ್ ಆಗಲಿಕ್ಕಿದೆ. ಹಾಗಾಗಿ ನಾನು ಫುಲ್ ಡೇ ಬ್ಯುಸಿ ಆಗಿರೋದ್ರಿಂದ ನನಗೆ ಬೆಳಿಗ್ಗೆ ಸಹ ಬೇಗ ಹೋಗಬೇಕು, ಜಸ್ಟ್ ಒಂದು ಟಿಫಿನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಆಗಬೇಕು ಅಂತೇಳಿ ಹೇಳುವಾಗ ನಮಗೆ ಪ್ರತಿದಿನ ನಾವು ಫಿಶನ್ನು ಮಾಡ್ತೀವಿ. ಹಾಗೆಯೇ ಅದರ ಖಾರ ಏನಿದೆ ನೋಡಿ ಅದನ್ನು ಕಡಿಯುವಂಥದ್ದೇ ಒಂದು ದೊಡ್ಡದು ಕೆಲಸ. ಗ್ರೈಂಡರಲ್ಲೇ ಹಾಕಿ ನಮಗೆ ಅದು ಚೆನ್ನಾಗಿ ನುಣ್ಣಗೆಲ್ಲ ರುಬ್ಬಬೇಕಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತೇಳಿ ನಾನೊಂದು 3 ದಿನಕ್ಕಾಗುವಷ್ಟು ಅಟ್ಲೀಸ್ಟ್ ಖಾರವನ್ನು ಕಡಿದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಂತರ ನಾವು ಯಾವ ರೀತಿಯ ಮೀನನ್ನು ತರ್ತೀವಿ ನೋಡಿ ಅದರ ಪ್ರಕಾರ ನಾನು ಹುಳಿ ಆಗಿರ್ಬೋದು ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಖಾರವನ್ನು ಯೂಸ್ ಮಾಡ್ಕೊಳ್ತೀನಿ. ಇದೊಂದು ನಮ್ಮ ಅಮ್ಮಂದಿರ ಒಂದು ಕಿಚನ್ನಿದ್ದು ತಂತ್ರ ಅಂತಲೇ ಹೇಳ್ಬೋದು. ಸಮಯ ಉಳಿಸಲಿಕ್ಕೆ ಹಾಗೆಯೇ ರುಚಿಯನ್ನು ಕೂಡ ಮೇಂಟೈನ್ ಮಾಡಲಿಕ್ಕೆ. ಇಲ್ಲಿ ನಾನು ನೆಕ್ಸ್ಟ್ ಡೇಯ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸೋಮವಾರದ ವ್ಲಾಗನ್ನು. ಬೆಳಿಗ್ಗೆ ಎದ್ದು ನಾನು ಡೈಲಿ ಯೋಗವನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಇವಾಗ ನಿಮಗೆ ಗೊತ್ತಿರ್ಬೋದು. ಸೊ ಹಾಗೆ ನಾನು ಇವತ್ತು ಸ್ವಲ್ಪ ಲೇಟ್ ಆಗೋಯಿತು. ಹಸ್ಬೆಂಡ್ ನನಗಿಂತ ಮುಂಚೆನೇ ಯೋಗವನ್ನು ಮಾಡಿ ಮುಗಿಸಿದ್ರು. ಹಾಗೆ ನಾನು ಸ್ವಲ್ಪ ಲೇಟಾಗಿ ಅಂತ ಹೇಳಿದ್ರೆ ಕಿಚನಲ್ಲಿ ಸ್ವಲ್ಪ ಕೆಲಸವನ್ನು ಮುಗಿಸ್ಬಿಟ್ಟು ನಂತರ ನಾನು ಯೋಗವನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿಬಿಟ್ಟೆ. ಅದೇ ರೀತಿ ಸ್ವಲ್ಪ ಬಿಸಿಲು ಸಹ ಬಂದಿತ್ತು. ಬಿಸಿಲು ಬಂದರೆ ನನಗಿನ್ನೂ ಸಹ ಖುಷಿ ಆಗುತ್ತೆ, ಸ್ವಲ್ಪ ವಿಟಮಿನ್ ಡಿ ಕೂಡ ಸಿಗುತ್ತೆ. ಅದೇ ರೀತಿ ನನಗೆ ಯೋಗ ಮಾಡಲಿಕ್ಕೆ ಸಹ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಬಿಸಿಲಲ್ಲಿ ಅಂಥೇಳಿ ನಾನು ಹೊರಗಡೆ ಇವತ್ತು ಯೋಗವನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರತಿನಿತ್ಯ ಒಂದು 15ರಿಂದ 20 ನಿಮಿಷ ಯೋಗ ಮಾಡೋದ್ರಿಂದ ಏನೋ ಒಂದು ಮನಸ್ಸಿಗೆ ಆಗಿರ್ಬೋದು ದೇಹಕ್ಕೆ ಏನೋ ಒಂಥರ ಒಳ್ಳೆಯದನ್ನಿಸುತ್ತೆ. ನನಗೇ ಫೀಲ್ ಆಗುತ್ತೆ, ತುಂಬ ಬೆಟರ್ ಫೀಲ್ ಆಗುತ್ತೆ. ಇಡೀ ದಿನ ಸ್ವಲ್ಪ ಫ್ರೆಶ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಕಿಕ್ ನೀಡಿ ಥರ ಕೊಡುತ್ತೆ ಇದು ಯೋಗ. ಅಷ್ಟೊಂದು ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಯೋಗವನ್ನು ಮಾಡ್ಕೊಳ್ತಾ ಇದ್ದೀನಿ. ಕಿಚನಿಗೆ ಬಂದುಬಿಟ್ಟು ಇನ್ನೇನು ನಮ್ಮದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಹಾಗೆಯೇ ಲಂಚ್ ಪ್ರಿಪ್ರೇಷನ್ ಎಲ್ಲ ರೆಡಿ ಆಗಬೇಕಾಗಿದೆ. ಇವತ್ತು ನಾನು ತಿಂಡಿಯನ್ನೇ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಗಂಜನ ಮಾಡ್ತಾ ಇಲ್ಲ. ಹಾಗೆ ಇವತ್ತು ನಾನು ಈ ರವೆ ದೋಸೆ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಕ್ಯಾರೆಟನ್ನು ಗ್ರೈಂಡ್ ಮಾಡಿಬಿಟ್ಟು ಅದರ ಒಂದು ಪ್ಯೂರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ದೋಸೆಯನ್ನು ಯಾವುದೇ ರೀತಿಯಾಗಿರುವಂಥ ಒಂದು ಫ್ಲೇವರನ್ನು ಹಾಕಿಬಿಟ್ಟು ಮಾಡ್ಬೋದು. ಯಾವುದೇ ರೀತಿಯಾದಂಥ ಹೆಲ್ದಿಯಾಗಿರುವಂಥ ತರಕಾರಿಯನ್ನು ಪ್ಯೂರಿ ಮಾಡಿಬಿಟ್ಟು ಹಾಕಿ ಸಹ ಮಾಡ್ಬೋದು. ಅಷ್ಟೊಂದು ವೆರೈಟಿ ದೋಸೆಗಳನ್ನು ಮಾಡ್ಬೋದು. ಇವತ್ತು ನಾನು ಕ್ಯಾರೆಟ್ ಇದು ಪ್ಯೂರಿ ಹಾಕ್ಕೊಂಡು ದೋಸೆ ಮಾಡಿದ್ದೀನಿ, ಆದರೆ ನಾಳೆ ನಮಗೆ ಈ ಸೌತೆಕಾಯಿ ಆಗಿರ್ಬೋದು ಆ ರೀತಿಯಾಗಿರುವಂಥ ಒಂದು ಪ್ಯೂರಿ ಮಾಡಿಬಿಟ್ಟು ದೋಸೆ ಮಾಡ್ಬೋದು, ಅಥವಾ ಬೀಟ್ರೂಟ್ ಹಾಕ್ಕೊಂಡು ಮಾಡ್ಬೋದು, ಪಾಲಕ್ ಹಾಕ್ಕೊಂಡು ಮಾಡ್ಬೋದು. ಸೊ ಆ ರೀತಿ ವೆರೈಟಿ ದೋಸೆಗಳನ್ನು ನಮಗೆ ಮಾಡ್ಬೋದು. ಅದೇ ರೀತಿ ಹೆಲ್ದಿಯಾಗಿರುವಂಥ ದೋಸೆಗಳನ್ನು ಸಹ ನಮಗೆ ಮಾಡ್ಕೊಳ್ಬೋದು. ಅದೇ ರೀತಿ ಇವತ್ತು ನಾನು ಸ್ವಲ್ಪ ಕ್ಯಾರೆಟ್ ಪ್ಯೂರಿ ಮಾಡಿಬಿಟ್ಟು ಕ್ಯಾರೆಟ್ ಇದ್ದು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಸೇಮ್ ರವೆ ದೋಸೆ ಹೇಗಿರುತ್ತೆ ನೋಡಿ ಆ ರೀತಿ ನಾನು ಸ್ವಲ್ಪ ಒಂದು ಟೆಕ್ಸ್ಚರಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ದೋಸೆ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಜೋಶ್ವ ಸಹ ಇಷ್ಟಪಟ್ಟು ತಿಂತಾನೆ. ಇದಕ್ಕೆ ಚಟ್ನಿ ಕೂಡ ಆಗಬೇಕು ಇನ್ನು. ಅದೇ ರೀತಿ ನಾನು ನಿಮಗೆ ತೋರಿಸಿದ್ದು ನೋಡಿ ಹಲಸಿನಕಾಯನ್ನು ತೊಗೊಂಡು ಬಂದಿದ್ದೆ, ಉಪ್ಪಿನಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದೆ ಅಂತೇಳಿ. ಸೊ ಅದರಲ್ಲಿ ನಾನು ಸ್ವಲ್ಪ ತೊಗೊಂಡಿಟ್ಟಿದ್ದೆ ಸಪ್ರೇಟಾಗಿ. ಅದನ್ನು ಇವತ್ತು ನಾವು ಉಪ್ಪು ಕರಿ ಮಾಡ್ತೀವಿ ನೋಡಿ ಆ ರೀತಿ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಮಸಾಲವನ್ನು ಕಡಿದು ಇದೆಯಲ್ಲ ಖಾರವನ್ನು ಹಾಕಿ ನಾವು ಇದರ ಉಪ್ಪು ಕರಿಯನ್ನು ಮಾಡ್ಕೊಳ್ತೀವಿ. ಸೊ ಅದನ್ನು ಇವತ್ತು ಕೂಡ ಮಾಡ್ಕೊಳ್ಳೋಣ. ಹಾಗೆಯೇ ತುಂಬ ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಪದಾರ್ಥ ಅಂತೂ. ಜೋಶ್ವನಿಗೆ ಟಿಫಿನ್ ಬಾಕ್ಸಿಗೆ ಜಾಸ್ತಿಯಾಗಿ ಈ ಮೊಟ್ಟೆಯ ಪದಾರ್ಥ ನಾನೊಂದು ಮಾಡ್ತೀನಿ. ಆ ರೆಸಿಪಿ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಕ್ಯಾಪ್ಸಿಕಮ್ ಹಾಕಿ ಹಾಗೆಯೇ ಈ ಒಂದು ಕ್ಯಾಶ್ಯೂ ಇದೆ ನೋಡಿ ಅದರ ಮತ್ತು ಟೊಮೆಟೊ ಪೇಸ್ಟನ್ನೆಲ್ಲ ಹಾಕಿ ನಾನೊಂದು ಸಿಂಪಲ್ ಆಗಿರುವಂಥ ಒಂದು ಅಡುಗೆಯನ್ನು ಮಾಡ್ತೀನಿ. ಅದು ಅವನಿಗೆ ತುಂಬ ಇಷ್ಟ. ಡೈಲಿ ಬಂದು ಅದನ್ನೇ ಕೇಳ್ತಾನೆ. ಅದ್ರ ಜೊತೆಗೆ ಚಪಾತಿ ಅಥವಾ ಏನಾದರೂ ದೋಸೆ ಐಟಮ್ ಕೊಡು ಅಮ್ಮ ಅಂತೇಳಿ ಅದನ್ನು ಕೊಟ್ಟರೆ ಆ ದಿನ ಫುಲ್ ಟಿಫಿನ್ ಖಾಲಿ ಮಾಡ್ಕೊಂಡು ಬರ್ತಾನೆ. ಹಾಗೆ ನಾನು ಪ್ಲ್ಯಾನ್ ಮಾಡಿದೆ ಅದಕ್ಕೆ ಬೇಕಾಗಿರುವಂಥ ವಸ್ತುಗಳೆಲ್ಲ
ಫ್ರೀ ಟೈಮಲ್ಲಿ ನಾನು ಈ ನೀರುಳ್ಳಿ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ ಅಥವಾ ಟೊಮೆಟೊ ಪ್ಯೂರಿ ಆಗಿರ್ಬೋದು ಇಂಥದ್ದನ್ನೆಲ್ಲ ನಾವು ಹಾಗೆಯೇ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟರೆ ಫ್ರಿಜ್ಜಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಜಾಬ್ಗೆ ಹೋಗುವಂಥವ್ರು ನಮ್ಮಂಥವ್ರು ಹಾಗೆಯೇ ನಾವು ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಂಥ ಸಮಯದಲ್ಲಿ ನಮಗೆ ತುಂಬ ಟೈಮನ್ನು ಸೇವ್ ಮಾಡ್ಬೋದು ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಈ ರೀತಿ ಈ ಒಂದು ಟೆಕ್ನಿಕ್ಸನ್ನು ಇತ್ತೀಚಿನ ದಿನಗಳಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೀ ಟೈಮಲ್ಲಿ ಇದನ್ನೆಲ್ಲ ನಾವು ಚಾಪಿಂಗ್ ಆಗಿರ್ಬೋದು ಅಥವಾ ಪ್ಯೂರಿ ಮಾಡೋದನ್ನು ಆಗಿರ್ಬೋದು, ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಇದ್ದರೆ ಇದೆಯಲ್ಲ ಅದನ್ನು ನಾವು ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡು ಫ್ರಿಜ್ಜಲ್ಲೆಲ್ಲ ಇಟ್ಟು ಸ್ವಲ್ಪ ದಿನಕ್ಕೆ ಆಗುವಷ್ಟು ನಮಗೆ ಯೂಸ್ ಮಾಡಿದರೆ ನಿಜವಾಗ್ಲೂ ಇದರಲ್ಲಿ ತುಂಬ ಟೈಮ್ ಸೇವ್ ಆಗುತ್ತೆ. ನಾನು ಜೋಶ್ವನಿಗೆ ಮಾಡುವಂತಹ ಮೊಟ್ಟೆ ಕರಿ ಏನಿದೆ ನೋಡಿ ಅದಕ್ಕೆ ನನಗೆ ತುಂಬ ಟೈಮ್ ಇವಾಗ ಸೇವ್ ಆಗ್ತಾ ಇದೆ. ಇಲ್ಲದಿದ್ದರೆ ನಾನು ಕ್ಯಾಶ್ಯೂಸನ್ನು ನೆನೆ ಹಾಕಲಿಕ್ಕೆ ಇಡ್ತಾ ಇದ್ದೆ, ನಂತರ ಟೊಮೆಟೊ ಪ್ಯೂರಿ ಮಾಡ್ತಾಯಿದ್ದೆ. ಕೆಲವೊಮ್ಮೆ ಬೆಳಿಗ್ಗೆಯ ಸಮಯದಲ್ಲಿ ಜಾಸ್ತಿಯಾಗಿ ಕರೆಂಟೇ ಇರೋದಿಲ್ಲ, ಕೇವಲ ಒಂದು ಪ್ಯೂರಿ ಮಾಡಲಿಕ್ಕೆ ಸಹ ಕಷ್ಟ ಆಗುತ್ತೆ. ಹಾಗಾಗಿ ನಾನು ತುಂಬ ಸರ್ತಿ ಅವನಿಗೆ ಇಷ್ಟವಾದಂಥ ರೆಸಿಪಿಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವಾಗ ಒಂದು ದಿನದ ಮುಂಚೆನೇ ನಾವು ಪ್ರೀ ಪ್ಲ್ಯಾನಿಂಗನ್ನು ಜಾಸ್ತಿ ಏನಲ್ಲ, ಸ್ವಲ್ಪ ಈ ರೀತಿ ಪ್ಲ್ಯಾನಿಂಗನ್ನು ಮಾಡ್ಕೊಂಡು ಪ್ಯೂರಿ ಮಾಡ್ಕೊಂಡಾಗಿರ್ಬೋದು ಅಥವಾ ಈರುಳ್ಳಿ ಮೆಣಸಿನ್ಕಾಯಿ ಇದನ್ನೆಲ್ಲ ಚಾಪಿಂಗ್ ಎಲ್ಲ ಮಾಡಿಕೊಂಡು ತರಕಾರಿ ಬೇಕಾಗಿರೋದನ್ನು ಚಾಪಿಂಗ್ ಎಲ್ಲ ಮಾಡಿಟ್ರೆ ಸ್ವಲ್ಪ ಬೆಳಿಗ್ಗೆದ್ದು ನಮಗೇ ಸ್ವಲ್ಪ ಈಸಿ ಅಂತ ಅನಿಸ್ಬಿಡುತ್ತೆ ಅಂಥೇಳಿ ನನಗೆ ಅನಿಸುತ್ತೆ. ಹಾಗೆ ಇವತ್ತು ಜೋಶ್ವನಿಗೆ ನಾನು ಏನು ದೋಸೆ ಮಾಡಿದ್ದೆ ನೋಡಿ ಅದನ್ನೇ ಟಿಫಿನ್ಗೆ ಸಹ ಕೊಡ್ತಾ ಇದ್ದೀನಿ. ಅವನಿಗೆ ಜಾಸ್ತಿಯಾಗಿ ಇಷ್ಟ ಆಗೋದು ತಿಂಡಿ ಐಟಮ್ಸೇ, ಅದರಲ್ಲಿ ಕೂಡ ಜಾಸ್ತಿ ಎಲ್ಲ ಕೊಡಬಾರ್ದು, ಅವನಿಗೆ ಕಡಿಮೆನೇ ಕೊಡು ಅಂತೇಳಿ ಹೇಳ್ತಾನೆ. ಹಾಗೆ ಅವನಿಗೆ ಸ್ವಲ್ಪ ಅಷ್ಟೊಂದು ಹೆಲ್ತ್ ಕೂಡ ಮೊನ್ನೆಯಿಂದ ಸರಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಜ್ವರ ಎಲ್ಲ ಬಂದು ಇವಾಗಷ್ಟೇ ಅವನಿಗೆ ನಿಂತಿದೆ. ಹಾಗಾಗಿ ನಾನು ಫೋರ್ಸ್ಫುಲಿ ಅವನಿಗೆ ತುಂಬ ಬಡಿಸೋದೆಲ್ಲ ಮಾಡೋದಿಲ್ಲ, ಅವನಿಗೆ ಎಷ್ಟು ಇಷ್ಟ ಆಗುತ್ತೆ ನೋಡಿ ಅಷ್ಟು ತಿನ್ನಲಿ ಅಂಥೇಳಿ ನಾನು ಅವನಿಗೆ ಸ್ವಲ್ಪ ಕಡಿಮೆನೇ ಕೊಡ್ತಾ ಇದ್ದೀನಿ. ನಂತರ ಅವನಿಗೆ ಎಲ್ಲಾದರೂ ಹಶ್ವಾದ್ರೆ ಅವನೇ ಬಂದು ಕೇಳ್ತಾನೆ. ಆದರೆ ಹಾಗೆಯೇ ಒಬ್ಬರು ನಂದು ವೀವರ್ ನನಗೆ ಹೇಳ್ತಾ ಇದ್ದರು, ನಾನು ಏನು ಈ ರೆಸಿಪೀಸನ್ನೆಲ್ಲ ಮಾಡ್ಕೊಳ್ತೀನಿ ನೋಡಿ ಅದರ ಕರೆಕ್ಟ್ ಡೀಟೇಲ್ಡ್ ಆಗಿರುವಂಥ ರೆಸಿಪೀಸನ್ನು ಸಪ್ರೇಟ್ ರೆಸಿಪಿ ಚಾನಲ್ ಮಾಡಿಕೊಂಡು ನಾನು ಮಾಡಬೇಕು ಅಂಥೇಳಿ. ಇವಾಗ ಇರುವಂತಹ ಸಿಚುವೇಷನಲ್ಲಿ ನನಗೆ ಇನ್ನೊಂದು ಎಕ್ಸ್ಟ್ರಾ ಚಾನಲೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ನಿಜವಾಗ್ಲೂ ತುಂಬ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನು ಅದರ ಒಂದು ಪ್ಲ್ಯಾನಿಂಗಿಗೆ ಹೋಗ್ತಾ ಇಲ್ಲ. ನಾನು ಇದೇ ಚಾನಲಲ್ಲಿ ಏನು ಕೆಲಸ ಇದ್ದರೂ ಕೂಡ ತುಂಬ ಕಂಟೆಂಟ್ಸ್ ಇದೆ, ತುಂಬ ಏನಾದರೂ ನಾವು ಮಾಡ್ಕೊಳ್ಬೋದು ಅನ್ನೋ ಒಂದು ಹಠದಲ್ಲಿ ನಾವೊಂದು ಇಷ್ಟಪಟ್ಟು ಮಾಡುವಂಥ ಈ ವರ್ಕಲ್ಲಿ ನನಗೆ ಇನ್ನೊಂದು ಚಾನಲಿಗೆ ಅಷ್ಟೇ ನಾವು ಸಿಮಿಲರ್ ಟೈಮನ್ನೆಲ್ಲ ಕೊಡಬೇಕಾಗತ್ತೆ, ಅದರ ಗ್ರೋತ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಸದ್ಯಕ್ಕಂತೂ ಇನ್ನೊಂದು ಚಾನಲನ್ನು ನಾನು ಮಾಡೋದಿಲ್ಲ. ಆದರೆ ಈ ಚಾನಲಲ್ಲಿಯೇ ನಾನು ಈ ರೆಸಿಪೀಸ್ ಆಗಿರ್ಬೋದು ಅಥವಾ ವ್ಲಾಗ್ಸ್ ರೆಗ್ಯುಲರ್ ಏನು ನಾನು ಹಾಕ್ತಾ ಇದ್ದೀನಿ ಅಥವಾ ಕೃಷಿ ಪತ್ತಿನ ಸಾಲದ ಬಗ್ಗೆ, ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ಮಾಡಲಿಕ್ಕಿದ್ದೀವಿ. ಹಾಗಾಗಿ ಎಲ್ಲವನ್ನು ನಾನು ಇದೇ ಚಾನಲಲ್ಲಿ ಹಾಕ್ತೀನಿ. ಆದರೆ ನಾನು ಪ್ಲೇ ಲಿಸ್ಟಲ್ಲಿ ಡಿಫ್ರೆಂಟ್ ಸಪ್ರೇಟ್ ಕ್ಯಾಟಗರೀಸ್ ಇರುತ್ತೆ. ಪ್ಲೇ ಲಿಸ್ಟ್ ನಿಮಗೆ ಗೊತ್ತಿರ್ಬೋದು. ಸೊ ಇಲ್ಲಿ ನೀವು ನಂದು ಪೋಸ್ಟ್ ನೋಡ್ತೀರ ನೋಡಿ, ಅದರ ಪಕ್ಕದಲ್ಲೇ ಪ್ಲೇ ಲಿಸ್ಟ್ ಅಂತೇಳಿ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ. ಸೊ ನಾನು ವ್ಲಾಗಿದ್ದು ಕ್ಯಾಟಗರಿ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ರೆಸಿಪಿ ಕ್ಯಾಟಗರಿ ಸಪ್ರೇಟ್, ಹಾಗೆಯೇ ಕೃಷಿ ಪತ್ತಿನ ಸಾಲದ ಮಾಹಿತಿ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ನಾನು ಸಪ್ರೇಟ್ ಕ್ಯಾಟಗರಿಯಾಗಿ ಮಾಡ್ಕೊಳ್ತೀನಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು, ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಸಪ್ರೇಟಾಗಿ ಇನ್ನೊಂದು ಚಾನಲ್ ಮಾಡಿಕೊಂಡು ಅದರ ಹಿಂದೆ ಇನ್ನೂ ನಾನು ಸ್ಟಾರ್ಟಿಂಗಿಂದ ಫುಲ್ ಎಫರ್ಟ್ಸನ್ನು ಹಾಕಬೇಕು, ಫುಲ್ ಟೈಮೆಲ್ಲ ಕೊಡಬೇಕು, ಅಷ್ಟೊಂದು ಪಾಸಿಬಲ್ ಇಲ್ಲ ಇವಾಗ ಸದ್ಯಕ್ಕೆ ನಾನು ಜಾಬ್ ಮಾಡ್ತಾ ಇರೋದ್ರಿಂದ. ಹಾಗಾಗಿ ನೀವು ಈ ಚಾನಲಲ್ಲಿ ನನಗೆ ಸಪೋರ್ಟ್ ಮಾಡಿ, ಆದಷ್ಟು ನನ್ನಿಂದ ಆದಷ್ಟು ನಾನು ರೆಸಿಪೀಸನ್ನೆಲ್ಲ ಚೆನ್ನಾಗಿ ಎಡಿಟ್ ಮಾಡಿಕೊಂಡು ನಿಮಗೆ ತಲುಪುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ಜೋಶ್ವನಿಗೆ ನಾನು ಸ್ಕೂಲಿಗೆ ಡ್ರಾಪ್ ಮಾಡಿ ಆದ ನಂತರವೇ ನಾನು ಬಂದು ಬ್ರೇಕ್ಫಾಸ್ಟನ್ನೆಲ್ಲ ಮಾಡ್ಕೊಳ್ಳೋದು. ನಂತರ ನಾನಿವತ್ತು ಆಫೀಸ್ಗೆ ಇವಾಗ ಹೊರಡ್ತಾ ಇದ್ದೀನಿ.
ನಮ್ಮ ಆಫೀಸ್ ನಮ್ಮ ಮನೆಯ ಹತ್ತಿರದಲ್ಲೇ ಇರೋದ್ರಿಂದ ನನಗೆ ಅಷ್ಟೊಂದು ತುಂಬ ಏನು ರೆಡಿಯಾಗಿಲ್ಲ ಹೊರಡಬೇಕಂತೇಳಿ ಇಲ್ಲ. ಹಾಗಾಗಿ ನಾನು ಸಿಂಪಲಾಗಿ ಹೊರಟಿದ್ದೀನಿ. ಹಾಗೆಯೇ ನಾನು ಮಿಷಿನಲ್ಲಿ ನಮ್ಮ ಬೆಡ್ಶೀಟ್ಸ್ ಏನಿದೆ ನೋಡಿ ಅದನ್ನು ಆಲ್ರೆಡಿ ನಾನು ಹಾಕಿದ್ದೆ. ಇದನ್ನು ಸ್ವಲ್ಪ ಸರ್ಫಲ್ಲಿ ಹಾಕಿ ಕೈಯಲ್ಲಿ ಒಗೆದು ನಂತರ ಮಿಷಿನಲ್ಲಿ ಹಾಕೋದು, ಆವಾಗ ಚೆನ್ನಾಗಿ ಕ್ಲೀನಾಗಿ ನಮಗೆ ಸಿಗುತ್ತೆ. ಹಾಗೆಯೇ ಒಳ್ಳೆ ಬಿಸಿಲಿದೆ ನೋಡ್ಬೋದು. ಮಧ್ಯಾಹ್ನ ನಾನು ಬರಬೇಕಾದ್ರೆ ಚೆನ್ನಾಗಿತ್ತು, ಡ್ರೈ ಆಗಿಬಿಡುತ್ತೆ ಅಂಥೇಳಿ ನಾನಿಲ್ಲಿ ಇವಾಗ ಡ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದುವೇ ಇವತ್ತಿನ ಸಿಂಪಲ್ ಆಗಿರುವಂತಹ ಒಂದು ರೂಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟವಾದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಿಮ್ಮ ಸಪೋರ್ಟನ್ನು ನನಗೆ ಕೊಡಿ, ಕಮೆಂಟಲ್ಲಿ ನೀವು ಹಾಕಿ, ಇಷ್ಟವಾದರೂ ಹಾಕಿ. ನನಗೆ ನೀವು ಎಷ್ಟು ಜಾಸ್ತಿ ಕಮೆಂಟ್ಸ್ ಮಾಡ್ತೀರಾ ಅಷ್ಟು ನನಗೆ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೂಟೀನ್ ಬ್ಲಾಗ್ಸ್ ನೀವು ಇಷ್ಟಪಡ್ತೀರಾ ಕೆಲವೊಮ್ಮೆ, ಆದರೆ ಕೆಲವೊಮ್ಮೆ ನೀವು ನನಗೆ ಅದರ ಒಂದು ಏನು ಹೇಳ್ತಾರೆ ರಿವ್ಯೂವನ್ನೆಲ್ಲ ಕೊಡಲಿಕ್ಕೆ ಮರ್ತೋಗ್ಬಿಡ್ತೀರಾ. ಖಂಡಿತವಾಗ್ಲೂ ಕೊಡಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.